ರಾಯಚೂರು ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಕುರಿತು ಗಂಭೀರ ಪ್ರಶ್ನೆಗಳು ಉದ್ಭವಿಸಿವೆ. ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಬೇಕಾಗಿದ್ದರೂ ಹಲವು ಕಡೆ ಈ ನಿಯಮ ಪಾಲನೆಯಾಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಮತಗಟ್ಟೆ ಅಧಿಕಾರಿಗಳು ಕಡ್ಡಾಯವಾಗಿ ಮತದಾರರ ಮನೆಗಳಿಗೆ ಭೇಟಿ ನೀಡಿ ಕುಟುಂಬದ ಸದಸ್ಯರ ವಿವರ, ಮತದಾರರ ಸಂಖ್ಯೆ, ಜೀವಂತ ಇರುವಿಕೆ ಹಾಗೂ ವಿಳಾಸ ಬದಲಾವಣೆ ಸೇರಿದಂತೆ ಅಗತ್ಯ ಮಾಹಿತಿಯನ್ನು ಸಂಗ್ರಹಿಸಬೇಕೆಂದು ರಾಜ್ಯ ಚುನಾವಣಾ ಆಯೋಗ ಸೂಚಿಸಿದೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ ಈ ಪ್ರಕ್ರಿಯೆ ಹಲವು ಕಡೆ ಸಮುದಾಯ ಭವನಗಳು, ಕಲ್ಯಾಣ ಮಂಟಪಗಳು ಹಾಗೂ ಸಾರ್ವಜನಿಕ ಸ್ಥಳಗಳಿಗೆ ಸೀಮಿತಗೊಂಡಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಮನೆ ಮನೆಗೆ ಭೇಟಿ ನೀಡುವ ಬದಲು ಸಾಮೂಹಿಕವಾಗಿ ಅರ್ಜಿಗಳನ್ನು ಭರ್ತಿ ಮಾಡಿಸಿಕೊಳ್ಳಲಾಗುತ್ತಿದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವೆಡೆ ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ಮೂಲಕ ಮತದಾರರನ್ನು ಕರೆಯಿಸಿ ದಾಖಲೆಗಳನ್ನು ಸಂಗ್ರಹಿಸಲಾಗುತ್ತಿದೆ ಎನ್ನುವ ಆರೋಪವೂ ಕೇಳಿಬಂದಿದೆ. ಇದರಿಂದ ನೈಜ ಮಾಹಿತಿ ಸಂಗ್ರಹ ಉದ್ದೇಶವೇ ಹಾಳಾಗುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸರ್ ಅಂಬೇಡ್ಕರ್ ಭವನ ಮಾಡಕತ್ತಿರಲ್ಲ ಅಂತ ಸರ್ ಎಲ್ಲ ಅಂಬೇಡ್ಕರ್ ನಗರ ಆಗಲಿ, ಅಂಬೇಡ್ಕರ್ ಭವನ ಆಗಲಿ, ಚರ್ಚು, ಮಸೀದಿ, ದೇವಸ್ಥಾನ ಎಲ್ಲಿ ಕೊಡಂಗಿಲ್ಲ. ಮನೆ ಮನೆಗೆ ಹೋಗ್ಬೇಕು. ಅದಕ್ಕೆ ಬಂದೀವಿ ಸರ್. ನಾನು ಜಸ್ಟ್ ನಾವು ಬಂದಿದ್ದೀವಿ, ಬಂದು ಮಾತಾಡ್ತೀವಿ, ನೀವು ಬಂದಿದ್ದೀವಿ. ನೀವು ಎಷ್ಟೊತ್ತಾಯ್ತು ಕುಂತಿಲ್ಲಿ? ನಾನು ಇಲ್ಲಿ ಕೂತು ಒಂದು ತಾಸು ಆಯ್ತು. ಒಂದು ತಾಸು ಅಂದರೆ ಇಲ್ಲೇ ಮಾಡಕತ್ತೀರಿ ದಿನ? ಈಗ ಬರೋದೆಲ್ಲ ಇಲ್ಲೇ ಮಾಡ್ತಾ ಇದ್ದೀನಿ ಸರ್. ಇಷ್ಟು ದಿವಸ ಮನೆಗೆ ಸರ್. ಮಾಜಿ ಸಚಿವ ಎನ್ಎಸ್ ಬೋಸರಾಜು ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ಸಚಿವ ಸ್ಥಾನ ನೀಡುವುದರ ಜೊತೆಗೆ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಬೇಕೆಂದು ಒತ್ತಾಯಿಸಿ ರಾಯಚೂರು ಜಿಲ್ಲಾ ನಾಗರಿಕರ ಜಾಗೃತಿ ವೇದಿಕೆಯ ನೇತೃತ್ವದಲ್ಲಿ ಜುಲೈ 7, 2026ರಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ರಕ್ತದಲ್ಲಿ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ಕೆ ರಾಜೇಶ್ ಕುಮಾರ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3 ವರ್ಷಗಳ ಸಚಿವ ಸ್ಥಾನದಲ್ಲಿದ್ದ ಅವಧಿಯಲ್ಲಿ ಎನ್ಎಸ್ ಬೋಸರಾಜು ಅವರು ರಾಜ್ಯದ ಅಭಿವೃದ್ಧಿಯೊಂದಿಗೆ ರಾಯಚೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಿದರು. ನೀರಾವರಿ ಯೋಜನೆಗಳು, ವಿಮಾನ ನಿಲ್ದಾಣ, ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು ಸೇರಿದಂತೆ ಹಲವು ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ತಂದು ಅನೇಕ ಯೋಜನೆಗಳಿಗೆ ಚಾಲನೆ ನೀಡಿ ವೇಗ ನೀಡಿದರು ಎಂದು ಹೇಳಿದರು. ರಾಯಚೂರು ಜಿಲ್ಲೆಯ ಅಭಿವೃದ್ಧಿ ಮತ್ತಷ್ಟು ವೇಗ ಪಡೆಯಬೇಕಾದರೆ ಎನ್ಎಸ್ ಬೋಸರಾಜು ಅವರ ಅನುಭವ ಮತ್ತು ಆಡಳಿತಾತ್ಮಕ ಸಾಮರ್ಥ್ಯ ಜಿಲ್ಲೆಯ ಅಭಿವೃದ್ಧಿಗೆ ಅಗತ್ಯವಾಗಿದೆ. ಆದ್ದರಿಂದ ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರವು ಅವರಿಗೆ ಸಚಿವ ಸ್ಥಾನ ನೀಡುವುದರ ಜೊತೆಗೆ ರಾಯಚೂರು ಜಿಲ್ಲೆಯ ಕೆಲಸ ಮಾಡ್ತಾರೆ ಇಂಥವ್ರಿಗೆ ಸಚಿವ ಸ್ಥಾನ ಮತ್ತು ಉಸ್ತುವಾರಿ ಕೊಟ್ಟರೆ ಅವರು ರಾಯಚೂರು ಜಿಲ್ಲೆಯದು ಪ್ರತಿಯೊಂದು ಓಣಿ, ಪ್ರತಿಯೊಂದು ಹಳ್ಳಿ ಕೂಡ ಇರ್ತಕ್ಕಂಥ ವಿಷಯ ಅವರಿಗೆ ಎಲ್ಲ ರೀತಿಯಲ್ಲಿ ಅವರು ಅಭಿವೃದ್ಧಿಗೆ ವಿಶ್ವಾಸಕ್ಕೆ ತಗೊಂಡು ಮುನ್ನಡೆಸ್ತಾರೆ ಅಂತೇಳಿ ನಾವು ರಾಯಚೂರು ಸಾರ್ವಜನಿಕರಾಗಿ ಕೇಳ್ತಾ ಇದ್ದೀವಿ. ನಾವು ರಾಯಚೂರು ಸಾರ್ವಜನಿಕರಿಗೆ ಕೊಡಬೇಕು, ಇಲ್ಲ ನಾಳೆ ನಾವು ನಾಳೆ ಮನವಿ ಪತ್ರವನ್ನು ಡಿಸಿಲಿಂದ ಮುಖ್ಯಮಂತ್ರಿಗಳು ಕಳಿಸ್ತಾ ಇದ್ದೀವಿ. ನಾಳೆ ರಕ್ತದ ಸಹಿ ಸಂಗ್ರಹ ಕೂಡ ನಾವು ಅಂಬೇಡ್ಕರ್ ವೃತ್ತದಲ್ಲಿ 10:30ಯಿಂದ ಪ್ರಾರಂಭಿಸ್ತಾ ಇದ್ದೀವಿ, 11 ಗಂಟೆಯಿಂದ ಪ್ರಾರಂಭಿಸ್ತೀವಿ. ತಮ್ಮ ಯಾರ್ಯಾರು ನಮ್ಮ ರಾಯಚೂರು ಹಿತಾಸಕ್ತಿ ಬಯಸ್ತಕ್ಕಂಥವರು ಪತ್ರಿಕಾ ಮಾಧ್ಯಮ ಗೋಷ್ಠಿ ಮುಖಾಂತರದಲ್ಲಿ ರಾಯಚೂರು ಜಿಲ್ಲೆ ಜನತೆಗೆ ನಮ್ಮ ರಾಯಚೂರು ಅಭಿವೃದ್ಧಿಗಾಗಿ ಹಿರಿಯ ನಾಯಕ
ನಾಯಕರು ಮಾಜಿ ಸಚಿವರಾದ ಎಂಎಸ್ ಪಾಟೀಲ್ ಅವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ದಿನಾಂಕ 8ರಂದು ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಮತ್ತು ಮಾಜಿ ಸಭಾಪತಿಗಳಾದ ರಮೇಶ್ ಕುಮಾರ್ ಅವರು ಆಗಮಿಸಲಿದ್ದಾರೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಎಂಎಸ್ ಪಾಟೀಲ್ ಅವರ ಈ ಅಭಿನಂದನಾ ಗ್ರಂಥ ಇಡೀ ದೇಶದಲ್ಲಿಯ ಒಂದು ಮಾದರಿ ಗ್ರಂಥವಾಗಿದೆ. ಮಾಜಿ ಶಾಸಕರು ನಮ್ಮ ಹಿರಿಯರಾದ ಎ ಪಾಪರೆಡ್ಡಿ ಅವರು ಈ ಅಭಿನಂದನಾ ಗ್ರಂಥ ಸಂಪಾದನೆ ಮತ್ತು ಲೋಕಾರ್ಪಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಇಲ್ಲಿಯವರೆಗೂ ಈ ರೀತಿಯ ಅಭಿನಂದನಾ ಗ್ರಂಥ ಪ್ರಕಟಣೆ ದೇಶದಲ್ಲಿಯೇ ಕಂಡರಿಯದ ಸಂಗತಿಯಾಗಿದೆ. ಒಬ್ಬ ರಾಜಕೀಯ ಪ್ರತಿಸ್ಪರ್ಧಿಯಾಗಿ 3 ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಅವರಿಂದ ಸೋತು ಅವರನ್ನು ಸೋಲಿಸಿ ಅವರದೇ ಅಭಿನಂದನಾ ಗ್ರಂಥ ತರುವ ಅಪರೂಪ ಎಂಎಸ್ ಪಾಟೀಲ್ ಅವರ ಮಾಗಿದ ಉತ್ಸಾಹದಿ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ವಿಶೇಷವಾಗಿದೆ. ತಕ್ಷಣ ಒಪ್ಪಿಕೊಂಡು 8ನೇ ತಾರೀಕು ಬರ್ತೀವಿ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದಾರೆ. ಅದರಂತೆ ಈಗಾಗಲೇ ರಮೇಶ್ ಕುಮಾರ್ ಅವರು ಟಿಕೆಯನ್ನು ಕಳಿಸಿ ಟಿಕೆಟ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ಅವರೇ ಮಾಡ್ತಾರೆ. ಬಹುಶಃ ಇಂಥ ಸಮಾರಂಭ ನನಗೇನೋ ದೇಶದಲ್ಲಿ ಎಲ್ಲೇ ಆಗಿದೆ ಅಂತೇಳಿ ಅದು ಗೊತ್ತಿಲ್ಲ. ಒಬ್ಬ ರಾಜಕಾರಣಿಯಾಗಿ ನಾನು ಈಗ ಮಾತಾಡ್ತಾ ಇಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ. ಯಾಕೆಂದರೆ ಸಹಜವಾಗಿ ನಮ್ಮನ್ನು ಸೋಲಿಸಿದವರು, ನಾವು ಅವರಿಂದ ಸೋತವರು ಇದ್ದಾಗ ಅವ್ರದೇ ಗ್ರಂಥ ಬಿಡುಗಡೆ ಮಾಡೋದು ಬಹುಶಃ ಜಗತ್ತಿನಲ್ಲೇ ಇದು ಬಹಳ ವಿರಳ ಅಂತ ಅನಿಸ್ತದೆ. ಒಂದು ಪಾರ್ಟಿಯವರು ಇನ್ನೊಬ್ಬರಿಗೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ರಾಯಚೂರಿನಿಂದ ನಾನು ಬಿಜೆಪಿಯಲ್ಲಿದ್ದು ಗ್ರಾಮೀಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರಿಗೆ ಮಾಡೋದು ಸಹಜ. ಪಾರ್ಟಿಯ ನಮ್ಮ ಗೆಳೆತನ ಇರ್ತದ ಮಾಡ್ಬೋದು. ಅದು ಒಂದೇ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ನಿಂತು ನಾನು ಅವ್ರನ್ನ ಸೋಲಿಸಿ ಅವರು ನನ್ನ ಸೋಲಿಸಿದಂತ ವ್ಯಕ್ತಿಗೆ ಅವರ ಸಂಪೂರ್ಣ ಗ್ರಂಥ ಬಿಡುಗಡೆ ಮಾಡುವಂತ ಜವಾಬ್ದಾರಿ ಹೊತ್ತುಕೊಂಡು, ಅದು ತಮ್ಮ ವೈಯಕ್ತಿಕ ಕಷ್ಟ ಸಂಕಷ್ಟ ಬಾಧೆಗಳನ್ನು ಬದಿಗಿಟ್ಟು ಅವರು ಬಹುಶಃ ಜೀವನದಲ್ಲಿ 60 ವರ್ಷ ಯಾರ ಜೊತೆ 60-65 ವರ್ಷ ಯಾರ ಜೊತೆ ಕಳೆದಿದ್ರು ಅವ್ರನ್ನ ಅಗಲಿದಂತ ಸಮಯದಲ್ಲಿ ಅದು ಇನ್ನೂ ಆ ಒಂದು ದುಃಖ ಮೊರೆ ಇನ್ನೂ ಇದ್ದಾಗ, ಆ ದುಃಖ ಇದ್ದಾಗ ಸಮಯದಲ್ಲಿ ಮಾಡಬೇಕಾಗಿದೆ ಅಂತ ಹೇಳಿ ಏನು ಉಸ್ತುವಾರಿ ತಗೊಂಡು ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಮೆಚ್ಚುವಂತ ಕೆಲಸ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಇವತ್ತು ಸಹಜವಾಗಿ ನಮ್ಮ ಮನೆಯಲ್ಲಿ ಏನೋ ಒಂದು ಸಂಗತಿ, ಕೆಟ್ಟ ಸಂಗತಿ ಆದ್ರೆ ಇಲ್ಲಿ ನೋಡಪ್ಪ ಯಾವ ಕಾರ್ಯಕ್ರಮ ನಮಗಾಗ್ಯದ ಅಂತೇಳಿ ಮಾತನಾಡುವಂತ ಕಾಲ ಇದು. ಆದ್ರೂ ಒಬ್ಬ ಎದುರಾಳಿನ ನೀವು ಅವರ ಹೆಸರಲ್ಲಿ ಗ್ರಂಥ ಬಿಡುಗಡೆ ಮಾಡಿ, ಅಭಿನಂದನಾ ಕಾರ್ಯಕ್ರಮ ಮಾಡಿ, ಇಷ್ಟೆಲ್ಲ ಖರ್ಚು ಮಾಡಿ, ಎಲ್ಲರನ್ನ ಕರೆಸಿ ಎಲ್ಲ ಕಾರ್ಯಕರ್ತರನ್ನ ಎಲ್ಲ ಮುಖಂಡರನ್ನ, ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರನ್ನ ಕರೆಸಿ ಮಾಡುವಂತಹದ್ದು ನಿಜವಾಗ್ಲೂ ಇದು ಯಾವ ಭಾಷೆಯಲ್ಲಿ ಹೇಳಬೇಕು ಗೊತ್ತಿಲ್ಲ, ಬಹಳ ಶ್ಲಾಘನೀಯ ಅಂತ ಹೇಳಿ ಬಯಸ್ತೀನಿ. ಹಾಗಾಗಿ ನಾನು ತಮಗೆಲ್ಲ ವಿನಂತಿ ಮಾಡೋದು, ತಾವು ಬರಬೇಕು, ಜನರಿಗೂ ಈ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೇಕು. ಯಾಕಂದ್ರೆ ಎಂಎಸ್ ಪಾಟೀಲ್ರು ಬಹುಶಃ ರಾಯಚೂರಿನಲ್ಲಿ ಶಾಸಕರಾಗಿ ಸಚಿವರಾಗಿ ಅವ್ರು ಮಾಡಿದಂತ ಕೆಲಸ ನಾವ್ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ರಾಯಚೂರಿಗೆ ರೈಸಿಂಗ್ ಲೈನ್ ತಂದುಕೊಂಡಂತ ವ್ಯಕ್ತಿ ಯಾರಾದ್ರೂ ಎಂಎಸ್ ಪಾಟೀಲ್. ಆಗಿನ ಕಾಲದಲ್ಲಿ 30 ಕೋಟಿ ರೂಪಾಯಿ ನಗರಾಭಿವೃದ್ಧಿ ಸಚಿವರಾದಂಥ ಸಮಯದಲ್ಲಿ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫಸ್ಟ್ ರೈಸಿಂಗ್ ಲೈನ್ ನಮಗಿತ್ತು. ಅದು ನಾವು ಶಾಸಕರಾದ್ಮೇಲೆ ಮಾಡಿದ್ದು ಸೆಕೆಂಡ್ ರೈಸಿಂಗ್ ಲೈನ್. ಫಸ್ಟ್ ರೈಸಿಂಗ್ ಲೈನ್ ಏನಿತ್ತು ಅದು ಎಂಎಸ್ ಪಾಟೀಲ್ ಕಾಲದಲ್ಲಿ ಆಗಿದೆ. ಅವರ ಅಭಿನಂದನಾ ಗ್ರಂಥವನ್ನು ತರಲಿಕ್ಕೆ ಕಾರಣ, ನಾನು ವಿರೋಧ ಪಕ್ಷದವನು ಆಗಿ ಅವರ ಜೊತೆಗೆ 3 ಸಲ ಚುನಾವಣೆ ನಿಂತು ಆ ಎಲ್ಲ ಇಷ್ಟೊಂದು ಇದ್ದಾಗೂ ಅವ್ರ ಬಗ್ಗೆ ಅಭಿನಂದನಾ ಗ್ರಂಥ ಪಾಪರೆಡ್ಡಿ ಯಾವ ಥರ ತರ್ತಾರೆ ಅನ್ನೋ ಭಾವನೆ ಎಲ್ಲರಲ್ಲಿದೆ. ಎಂಎಸ್ ಪಾಟೀಲ್ ಅವರು 1979 ಅಲ್ಲೇ MLA ಆಗಿ ಆಯ್ಕೆ ಬಂದರು. ಅವರ ವಿರುದ್ಧ ಕಾಂಗ್ರೆಸ್ನಿಂದ ಮೊಹಮ್ಮದ್ ಉಮರ್ ಸಾಹೇಬ್ ಅವರ ಜೊತೆಗೆ ಎಲ್ಲವೂ ಕೆಲಸ ಮಾಡಿದ್ವಿ, ಬಹಳ ಪ್ರಯತ್ನ ಮಾಡಿದ್ವಿ ಎಂಎಸ್ ಪಾಟೀಲ್ ಸೋಲಿಸಬೇಕು ಅನ್ನೋ ಉದ್ದೇಶದಿಂದ. ಆದರೆ ಆಗಲಿಲ್ಲ. ಎಂಎಸ್ ಪಾಟೀಲ್ ಅವರು ಗೆದ್ದು ಬಂದರು. ಆಮೇಲೆ MLA ಮುನ್ಸಿಪಲ್ ಎಲೆಕ್ಷನ್ಸ್ ಬಂದು 90ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಿನ ಬಹುಮತಿಯಲ್ಲಿ ಆಯ್ಕೆ ಬಂತು. JDS ಇಂದ 9 ನಗರಸಭಾ ಸದಸ್ಯರು ಆರಿಸಿ ಬಂದರು. ನಾನು ಅಧ್ಯಕ್ಷನಾದೆ.
ಆಗ ಅಧ್ಯಕ್ಷನಾದಾಗ ನೇತಾಜಿ ನಗರ ರೋಡಿನ ಅಗಲೀಕರಣ ಪ್ರಾರಂಭ ಮಾಡಿದೆವು. ಆದರೆ ಎಲ್ಲ ಅಲ್ಲಿದ್ದಂಥ ವ್ಯಾಪಾರಸ್ಥರು ಬದ್ಧ ವಿರೋಧ ಮಾಡಿದ್ರು ನಾವು ಅವ್ರಿಗೆ ಕಿವಿಕೊಳ್ಳಲಿಲ್ಲ. ಶಾಸಕರಾದಂಥ MS ಪಾಟೀಲ್ ಹತ್ರ ಹೋಗಿ ಜನರಿದ್ದು ಅಲ್ಲೇ ಸಭೆ ಮಾಡ್ತಾ ಇದ್ದರು. ಆದರೆ MS ಪಾಟೀಲ್ ಅವರು ರಾಯಚೂರಿನ ಉದ್ಧಾರ ಆಗಬೇಕು, ರಾಯಚೂರಿನ ಅಭಿವೃದ್ಧಿ ಆಗಬೇಕು, ಆ ನಿಟ್ಟಿನಲ್ಲಿ ಪಾಪರೆಡ್ಡಿ ಅವರು ಕೆಲಸ ಮಾಡುತ್ತಿದ್ದಾರೆ. ಮತ್ತು ನಿಮಗೆ ಸಹಾಯಧನವೂ ಕೊಡ್ತಿದ್ದಾರೆ. ಅದರ ಬಗ್ಗೆ ಇಲ್ಲ, ನಾನು ನಿಮಗೆ ಬೆಂಬಲ ಕೊಡೋದಿಲ್ಲ, ಪಾಪರೆಡ್ಡಿ ಅವರಿಗೆ ಬೆಂಬಲ ಕೊಡ್ತೀನಿ ಅಂತ ಘೋಷಣೆ ಮಾಡಿಬಿಟ್ರು. ವಿರೋಧ ಪಕ್ಷದಲ್ಲಿದ್ದು ಆ ಥರ ಹೇಳಬೇಕಾದ್ರೆ ಈಗಿನ ರಾಜಕಾರಣಿಗಳಲ್ಲಿ ಸ್ವಲ್ಪ ಇದ್ದರೂ ನಮ್ಮ ತಪ್ಪು ಬಹಿರಂಗವಾಗಿ ಹೇಳುವಂಥ ಜನ. ಆದರೆ ಅವರು ಎಂದೂ ವ್ಯಾಪಾರಸ್ಥರಿಗೆ ಬದ್ಧತೆ ಕೊಡಲಿಲ್ಲ. ನೀವು ಹೋಗ್ರಿ, ನಾನು ನಿಮಗೆ ಸಹಾಯ ಮಾಡೋದಿಲ್ಲ. ಮತ್ತೆ ಇವು ಮಾತ್ರ ಹೇಳಿದರು, ನೀವು ಹೋಗಿ ಮತ್ತೆ ಕೋರ್ಟಿಗೆ ಹೋಗಿ ಸ್ಟೇಜ್ ತರುವಂಥ ವಿಚಾರದಲ್ಲಿ ಆಲೋಚನೆ ಮಾಡಬೇಡಿ. ಪಾಪರೆಡ್ಡಿ ಅವರು ಏನು ಮಾಡ್ತಾ ಇದ್ದಾರೆ, ಒಳ್ಳೆಯ ಕೆಲಸ ಆಗಿದೆ, ಮಾಡಲಿ ಅಂತಂಥದ್ದು ಅವ್ರ ಬುದ್ಧಿವಾದ ಕಳಿಸಿದರು. ಆವಾಗ ಅದರ ಜೊತೆಗೆ IDA ಶಕ್ತಿ ಲೇಔಟ್ನಲ್ಲಿ ಸರ್ಕಾರದಿಂದ ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ರಾಯಚೂರು ಜಿಲ್ಲೆಗೆ ಸಚಿವ ಸ್ಥಾನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕ ವಿಚಾರದಲ್ಲಿ ನಿರಂತರವಾಗಿ ಕೆಳಗಣೆ ಮಾಡಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಜಿಲ್ಲಾ ಅಧ್ಯಕ್ಷ ಭೀಮಣ್ಣ ಮಂಚಾಲ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಕದ ಜಿಲ್ಲೆಯವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿ ನೀಡಿರುವುದು ಜಿಲ್ಲೆಯ ಮೇಲಿನ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ ಎಂದು ಹೇಳಿದರು. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹಲವು ವರ್ಷಗಳ ನಂತರ ರಾಯಚೂರು ಜಿಲ್ಲೆಗೆ ಸಚಿವ ಸ್ಥಾನ ದೊರೆತಿದ್ದು, ಜಿಲ್ಲೆಯವರೇ ಆದ NS ಬೋಸರಾಜ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ನೀಡಲಾಗುತ್ತಿದೆ ಎಂಬ ಜನರ ನಿರೀಕ್ಷೆ ಈಡೇರಲಿಲ್ಲ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಯ ಸಚಿವರಿಗೆ ಉಸ್ತುವಾರಿ ನೀಡಲಾಗುತ್ತಿದ್ದು, ರಾಯಚೂರು ಜಿಲ್ಲೆಗೆ ಮಾತ್ರ ಈ ಅವಕಾಶದಿಂದ ವಂಚಿಸಲಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ರಾಯಚೂರಿನಲ್ಲಿ ಏಮ್ಸ್ ಆಸ್ಪತ್ರೆ ಸ್ಥಾಪನೆಗಾಗಿ ಕಳೆದ 4 ವರ್ಷಗಳಿಂದ ವಿವಿಧ ಸಂಘಟನೆಗಳು ಉಪವಾಸ ಸತ್ಯಾಗ್ರಹ ಸೇರಿದಂತೆ ನಿರಂತರ ಹೋರಾಟ ನಡೆಸುತ್ತಿವೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಜಿಲ್ಲಾ ಉಸ್ತುವಾರಿ ಸಚಿವರು ನೇಮಕ ಮಾಡುವಲ್ಲಿ ಸಚಿವ ಸ್ಥಾನ ಕೊಡುವುದರಲ್ಲಿ ರಾಯಚೂರು ಜಿಲ್ಲೆಗೆ ಅತ್ಯಂತ ಕಡೆಗಣನೆಯಿಂದ ನೋಡುತ್ತಿರುವುದು ಸಾಮಾನ್ಯವಾಗಿದೆ ಎನ್ನುವುದು ಪಕ್ಷದ ಎಲ್ಲಾ ಜಿಲ್ಲೆ ಅತ್ಯಂತ ಕಡೆಗಣನೆಯಿಂದ ನೋಡುತ್ತಿರುವುದು ಸಾಮಾನ್ಯವಾಗಿದೆ ಎನ್ನುವುದು ಪಕ್ಷದ ಜಿಲ್ಲೆಯ ಶರಣ್ ಪ್ರಕಾಶ್ ಪಾಟೀಲ್ ರಾಯಚೂರು ಜಿಲ್ಲಾ ಉಸ್ತುವಾರಿ ಕೊಟ್ಟಿರುವುದು ನೋಡಿದರೆ ಜಿಲ್ಲೆಯ ಕಡೆಗಣನೆಯಿಂದ ಮತ್ತೊಂದು ಸಾಬೀತಾಗಿರುತ್ತದೆ. ಕಳೆದ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಹಲವು ವರ್ಷಗಳ ನಂತರ ಜಿಲ್ಲೆಗೆ ಉಳಿದುಬಿಟ್ಟಿದೆ. ಎಲ್ಲಾ ಜಿಲ್ಲೆಗಳಲ್ಲಿ ಅವರವರ ಜಿಲ್ಲೆಯವರಿಗೆ ಉಸ್ತುವಾರಿ ನೀಡುತ್ತಾ ರಾಯಚೂರು ಜಿಲ್ಲೆಯನ್ನು ಮಾತ್ರ ಈ ರೀತಿ ಕಡೆಗಣನೆ ಮಾಡಿರುವುದು ಬಹುದೊಡ್ಡ ಮೋಸ ಈ ಜಿಲ್ಲೆಗೆ ಮಾಡಲಾಗಿದೆ. ಕಳೆದ 4 ವರ್ಷಗಳಿಂದ ಏಮ್ಸ್ ಆಸ್ಪತ್ರೆಗಾಗಿ ನಿರಂತರ ಹೋರಾಟ, ಉಪವಾಸ ಸತ್ಯಾಗ್ರಹ ಹೀಗೆ ಹಲವು ರೀತಿಯಲ್ಲಿ ಹೋರಾಟ ಮುಂದುವರೆದಿದೆ. ಕಳೆದ 3 ವರ್ಷಗಳಲ್ಲಿ ಸಚಿವರಾಗಿ ಮಾನ್ಯ ಶ್ರೀ NS ಬೋಸರಾಜ್ ಅವರು ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಾ ರಾಜ್ಯ ಸರ್ಕಾರದ ವತಿಯಿಂದ ಕೇಂದ್ರಕ್ಕೆ ಮನವಿ ಪತ್ರಗಳನ್ನು ಸಲ್ಲಿಸಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಹಾಗೂ ರಾಜ್ಯದ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸಚಿವರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಬಂದಿರುತ್ತಾರೆ. ಹಾಗೂ ಎಲ್ಲ ಸಮಾಜದವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದುವ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣದ ಸನ್ಮಾನ್ಯ ಶ್ರೀ NS ಬೋಸರಾಜ್ ಸರ್ ಅವರಿಗೆ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಇವರ ತಮ್ಮ ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ಅವರನ್ನು ಸೇರಿಸಿಕೊಂಡು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿ ರಾಯಚೂರು ಜಿಲ್ಲೆಯ ಅಭಿವೃದ್ಧಿ, ನಮ್ಮ ಜಿಲ್ಲೆಯವರೇ ಆದ NS ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ಹಾಗೂ ಜಿಲ್ಲಾ ಉಸ್ತುವಾರಿ ನೀಡುವ ಮೂಲಕ ಈ ಜಿಲ್ಲೆಗೆ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಬೇಕೆಂದು ನಮ್ಮ ಆಗ್ರಹವಾಗಿರುತ್ತದೆ. ಹೇಳಿದ್ದಾರೆ, ಹುಟ್ಟಿದ್ದಾರೆ ಹಿರಿಯ ರಾಜಕೀಯ ವ್ಯಕ್ತಿಗಳ ಸರ್.
ಸಿಂಧನೂರು ತಾಲೂಕಿನ ಹಾರೆಚ್ ನಂಬರ್ 1 ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆ ಕಳವು, ಸರ್ಕಾರಿ ಹಣದ ದುರುಪಯೋಗ ಹಾಗೂ ಆಡಳಿತಾತ್ಮಕ ಅಕ್ರಮಗಳು ನಡೆದಿರುವ ಆರೋಪಗಳ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ ರಹಮತ್ ಪಾಷಾ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2021 ರಿಂದ 2024 ಅವಧಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಪೂರ್ಣಿಮಾ ಅವರ ವಿರುದ್ಧ ತಾವು ಸಲ್ಲಿಸಿದ ದೂರಿನ ತನಿಖೆಯಲ್ಲಿ ಹಲವು ಆರೋಪಗಳು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅವರನ್ನು ಅಮಾನತುಗೊಳಿಸಿದ್ದಾರೆ ಎಂದು ತಿಳಿಸಿದರು. ಅಮಾನತಿನ ನಂತರ ಪಂಚಾಯಿತಿ ಕಚೇರಿಯಲ್ಲಿ ಇದ್ದ ಹಲವು ಪ್ರಮುಖ ಸರ್ಕಾರಿ ದಾಖಲೆಗಳು ನಾಪತ್ತೆಯಾಗಿದ್ದು, ಈ ಕುರಿತು ಇಂದಿನ ಹಾಗೂ ಅಲ್ಲಿ ಅಧಿಕಾರಿಗಳು ದಾಖಲೆಗಳು ಕಚೇರಿಯಲ್ಲಿ ಲಭ್ಯವಿಲ್ಲ ಎಂದು ಲಿಖಿತವಾಗಿ ಮಾಹಿತಿ ನೀಡಿದರು. ಆದರೆ ಕೆಲವೇ ದಿನಗಳಲ್ಲಿ ಅದೇ ದಾಖಲೆಗಳು ಅನುಮಾನಾಸ್ಪದ ರೀತಿಯಲ್ಲಿ ಮತ್ತೆ ಪಂಚಾಯಿತಿ ಕಚೇರಿಗೆ ಬಂದಿರುವುದು ಪ್ರಕರಣಕ್ಕೆ ಮತ್ತಷ್ಟು ಗಂಭೀರ ಸ್ವರೂಪ ನೀಡಿದೆ ಎಂದು ಆರೋಪಿಸಿದರು. ನಾನು ಅವ್ರು ಹೇಳಿದೆ, ಸರ್ ನಮಗೆ 15 ವಯಸ್ಸಿನ ಬಿಗಿಲು ಚಕ್ರ ಅವೆಲ್ಲ ಫೈಟ್ಗಳು ನಮಗೆ ಟೇಬಲ್ ಅಂತ ಹೇಳಿ ನಾನು ಲಿಖಿತವಾಗಿ ಕೊಟ್ಟೆ. ಅವರು ವಿಡಿಯೋ ಸಾಹೇಬ್ ಬಸವರಾಜ್ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, 2/4/23 ಇಲ್ಲ ಸರ್ ಇದು ದಾಖಲೆಗಳು ಅಂದ್ರೆ ಹಿಂದಿನ ಅಧಿಕಾರಿಗಳು ಅವರು ಸರಿ ನಾನು ಸರ್ ಅಮಾನತ್ ಆದ್ಮೇಲೆ ಯಾವ ದಾಖಲೆಗಳು ಪಂಚಾಯತಿಗೆ ಕೇಳಬೇಕು. ಇಲ್ಲ ಸರ್ ಅವ್ರ ಸರಿ ಅವ್ರು ಲಿಖಿತವಾಗಿ ನಮ್ಗೆ ಫೋಟೋ ಸರ್ ಅವ್ರಂತ ತಗೊಂಡು ಮತ್ತೆ ಅವ್ರ ತಗೊಂಡ್ಮೇಲೆ ನಾನು ಈಗ ಅವೆಲ್ಲ ದಾಖಲೆಗಳು ತಗೊಂಡು ನಿರ್ದೇಶಕರು ಪಂಚಾಯತ್ ರಾಜ್ ಆಯುಕ್ತರಿಗೆ ಬೆಂಗಳೂರಿಗೆ ಕಂಪ್ಲೇಂಟ್ ಕೊಟ್ಟಿಸ್ತೀನಿ. ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಲ್ಲಿಂದ ಜಿಲ್ಲಾ ಪಂಚಾಯತ್ಗೆ 30/10/25 ಇದು ತನಿಖೆ ಮಾಡಿ ಸೂಕ್ತವಾಗಿ ಸಲ್ಲಿಸುವಂತೆ ಅವರು ಆದೇಶ ಮಾಡಿಸ್ತಾರೆ. ಅದಾದ್ಮೇಲೆ ಆನಂತರ ಹಳೆ ವಿಡಿಯೋ ಬದಲಾಗಿಸ್ತಾರೆ. ಅರವಿಂದ್ ಡಾಕ್ಟರ್ ವಿಡಿಯೋ ಒಂದು ಅವ್ರ ಹತ್ರ ನಾನು ಕೇಳಿದೆ, ಏನ್ ಸರ್ ಜಿಲ್ಲಾ ಪಂಚಾಯತಿಂದ ಯಾವ್ದಾದ್ರು ತನಿಖೆ ಮಾಡ್ಲಿಕ್ಕೆ ಬಂದಿದೆ? ಇಲ್ಲ ಸರ್ ಯಾವ್ದು ಬಂದಿಲ್ಲ. ವಿಡಿಯೋ ಅವ್ರ ಕೂಡ ನಾನು ಕೇಳಿದೆ, ಸರ್ ದಾಖಲೆಗಳನ್ನ ನಾನು ಫೋಟೋ ಟೇಬಲ್ ತಂದಿದ್ದೆ ಅಂತ ಹೇಳಿ. ಅವ್ರು ಏನ್ ಮಾಡಿದ್ರು, ಅವ್ರ ಸಿಗಿಸಿ ಸರ್ ದಾಖಲೆ ನಾನು ಮತ್ತೆ ಹೇಳಿಕೆ ಪ್ರಮುಖ ಬೇಡಿಕೆ ಏನಿದೆ ಸರ್? ಅವ್ರಿಗೆ ನಮಗೆ ಆಮೇಲೆ ಒಂದು ಆಮೇಲೆ ನಾನು ಮತ್ತೆ ಕೇಳಿದೆ, ಏನ್ ಸರ್ ಜಿಲ್ಲಾ ಪಂಚಾಯತ್ ಯಾವ್ದು ಲೆಟರ್ ಬಂದಿದೆ ತನಿಖೆ ಮಾಡಿ ಬಂದಿದಾರ? ಇಲ್ಲ ಸರ್ ಬಂದ್ರು, 9ನೇ ತಾರೀಕಿಗೆ ಬಂದ್ರು, ನಾನು ದಾಖಲೆಗಳು ಸಿಕ್ಕಾವ ಅಂತ. ಸರ್ ಇವಾಗ ದಾಖಲೆ ಇಲ್ಲ ಅಂತ ಮೊದಲು ಕೊಟ್ಟಿದ್ದಾರೆ, ತಾವು ಕೊಟ್ಟಿದ್ದೀವಿ. ಈಗ ದಾಖಲೆಗಳು ಬಂದಿಲ್ಲ ಅಂತ ಏನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ವಿ. ಇಲ್ಲ ಸರ್ ದಾಖಲೆ ಬಂದಿದ್ದಾವೆ, ಯಾಕೆ ಬಂದಿರ್ತೀವಿ ಅದು ಗೊತ್ತಿಲ್ಲ ಅಂತ ಈ ತರ ಕೂಡ ಫೋಟೋ ಕೊಟ್ಟು ಸರ್. ಆಮೇಲೆ ನಾನು ಏನ್ ಮಾಡಿದೆ, ಆಯ್ತು ಸರ್ ನೀವು ಒಂದ್ಸಲ ಪರಿಶೀಲಿಸಿ ನಾನು ವರದಿ ಕೊಟ್ಟು